ಸೊ ಇವತ್ತು ನಾನು ನಿಮಗೆ ಟ್ರೈಸಿಪ್ಸ್ ವರ್ಕೌಟ್ ಮಾಡೋದನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಈ ಟ್ರೈಸಿಪ್ಸ್ ವರ್ಕೌಟ್ ಮಾಡಿದ್ರೆ ಬೆಸ್ಟ್ ಆಗಿ ಟ್ರೈಸಿಪ್ಸ್ನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ಫಸ್ಟ್ ವರ್ಕೌಟ್ ಬಂದು ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್ 3 ಸೆಟ್ಸ್ ಇಟ್ಕೊಳ್ಳಿ, 15 to 20 reps ಮಾಡಿ ಸ್ಲೋ ಆಗಿ ಮಾಡಬೇಕು. ಸೊ ಸೆಕೆಂಡ್ ವರ್ಕೌಟ್ ಬಂದು ಸ್ಕಲ್ ಕ್ರಶ್, ಇನ್ಕ್ಲೈನ್ ಸ್ಕಲ್ ಕ್ರಶ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ಯಾವ ರೀತಿ ಹಿಂದೆಗೆ ಕೈನ ಪುಷ್ ಮಾಡ್ತಾ ಇದೀನೋ ಅದೇ ರೀತಿ ಪುಷ್ ಮಾಡಿ 10 to 12 reps ಇಟ್ಕೊಳ್ಳಿ, 3 ರೌಂಡ್ಸ್ ಮಾಡಿ. ಸೊ ನೆಕ್ಸ್ಟ್ ವರ್ಕೌಟ್ ಬಂದು ಸೇಮ್ ಇನ್ಕ್ಲೈನ್ ಅಲ್ಲೇ ಸ್ಕಲ್ ಕ್ರಶ್ ಕ್ಲೋಸ್ ಗ್ರಿಪ್ ಮಾಡಿ. ಇದು 20 to 30 reps ಮಾಡಿ, 3 ರೌಂಡ್ಸ್ ಬೇಡ, 2 ರೌಂಡ್ಸ್ ಮಾತ್ರ ಮಾಡಿ. ಬೆಸ್ಟ್ ಟ್ರೈಸಿಪ್ಸ್ ಪಂಪ್ ಆಗುತ್ತೆ. ಸೊ ನೆಕ್ಸ್ಟ್ ವರ್ಕೌಟ್ ಬಂದು ಕೇಬಲ್ ರಾಡ್ ಪುಷ್ ಡೌನ್. ಇದನ್ನ ನಾವು ಬೇಕಾದ್ರೆ ರೋಪಲ್ಲೂ ಮಾಡ್ಬೋದು, ಕೆಲವೊಬ್ಬರಿಗೆ ರೋಪಲ್ಲಿ ಈಸಿಯಾಗಿ ಕನ್ವೀನಿಯಂಟ್ ಆಗಿರುತ್ತೆ. ನನಗೆ ಬಂದು ರಾಡಲ್ಲಿ. ಅದಾದ ನಂತರ ಕೇಬಲ್ ರೋಪ್ ಓವರ್ ಹೆಡ್ ಟ್ರೈಸಿಪ್ ಎಕ್ಸ್ಟೆನ್ಷನ್, ಇದೂ ಅಷ್ಟೇ 20 to 30 reps ಮಾಡಿ. ಎಲ್ಲ ವರ್ಕೌಟ್ಗಿಂತ ಬೆಸ್ಟ್ ಅಂಡ್ ಎಫೆಕ್ಟಿವ್ ವರ್ಕೌಟ್ ಅಂದ್ರೆ ಬ್ಯಾಕ್ ಡಿಪ್ಸ್. ಬ್ಯಾಕ್ ಡಿಪ್ಸ್ ನ ನೀವು 20 to 30 reps ಮಾಡಿ, ಸ್ಲೋ ಆಗಿ ಮಾಡಿ, ಟೈಟ್ ಮಾಡಬೇಕು ಬ್ಯಾಕ್ ಹೋದಾಗ. ಸೊ ನೆಕ್ಸ್ಟ್ ವರ್ಕೌಟ್ ಬಂದು ಸಿಂಗಲ್ ಆರ್ಮ್ ಕಿಕ್ ಬ್ಯಾಕ್ಸ್. ಇದು ಲೆಫ್ಟ್ 15 reps ಮಾಡಿ ಮತ್ತೆ ರೈಟ್ ನ 15 reps ಮಾಡಿ, 1 ರೌಂಡ್ ಆಗುತ್ತೆ. ಅದೇ ರೀತಿ 3 ರೌಂಡ್ಸ್ ಮಾಡಿ. ಇದನ್ನು ನೀವು ಎಫೆಕ್ಟಿವ್ ಆಗಿ ಮಾಡಿದ್ರೆ ನೀಟಾಗಿ ಟ್ರೈಸಿಪ್ ಶೇಪ್ ಕುತ್ಕೊಳ್ಳುತ್ತೆ. ಇದೇ ರೀತಿ ವರ್ಕೌಟ್ ವಿಡಿಯೋಸ್ಗಾಗಿ ಮತ್ತು ಡಯಟ್ ಪ್ಲಾನ್ಗಾಗಿ ಫಾಲೋ ಮಾಡ್ಕೊಳ್ಳಿ.